ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನವವಧುಗಳ ಸಿಂಧೂರ ಅಳಿಸಿ ಹಾಕಿದ್ರು. ಭಾರತದ 26 ಜನರ ನೆತ್ತರು ಹೀರಿದ್ರು. ಕಣಿವೆ ನಾಡಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಪ್ರತಿ ಭಾರತೀಯನ ರಕ್ತ ಕೊತ ಕೊತ ಕುದೀತಿತ್ತು. ಅಂದ್ಹಾಗೆ ಉಗ್ರರ ಸೆದೆ ಬಡಿದಂತ ಆಪರೇಷನ್ ಸಿಂಧೂರ ಅನ್ನೋ ಹೆಸರೇ ರೋಚಕವಾಗಿದೆ. ಅಸಲಿಗೆ ಈ ಹೆಸರನ್ನ ಇಟ್ಟಿದ್ಯಾರು? ಬನ್ನಿ ನೋಡೋಣ. ಕೊತ ಕೊತ ಕುದಿಯೋ ರಕ್ತವೂ ಕೆಂಪು, ಹಣೆಯಲ್ಲಿ ಮಿನುಗೋ ಸಿಂಧೂರವೂ ಕೆಂಪು. ಬಣ್ಣ ಒಂದೇ ಆದ್ರೂ ಗುಣಗಳು ಬೇರೆ. ಉಗ್ರರು ಭಾರತದ ಪ್ರವಾಸಿಗರ ರಕ್ತ ಹೀರಿದ್ರೆ ಭಾರತ ಸೇನೆಯು ಕೆಂಪು ಬಣ್ಣದ ಸಿಂಧೂರ್ ಹೆಸರಲ್ಲೇ ಉಗ್ರರ ನೆತ್ತರು ಹರಿಸಿದೆ. ಹಣೆಯಲ್ಲಿ ತಮ್ಮ ಸಿಂಧೂರವನ್ನ ಕಳೆದುಕೊಂಡ ಮಹಿಳೆಯರ ಕಣ್ಣೀರಿಗೆ ಈಗ ಬೆಲೆ ಸಿಕ್ಕಿದೆ. इन्होंने ये हमला किया है उन आतंकियों को और इस हमले की साजिश रचने वालों को कल्पना से भी बड़ी सजा मिलेगी, सजा मिल करके रहेगी. ನವ ವಧುವಿನ ಕುಂಕುಮ ಅಳಿಸಿದ್ದ ಪಾಕಿಸ್ತಾನಕ್ಕೆ ಮರ್ಮಾಘಾತ. ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೇನೆ ಪ್ರತೀಕಾರ. ವೈರಿ ಎಲ್ಲೇ ಇರ್ಲಿ, ಗಡಿ ಯಾವುದೇ ಇರ್ಲಿ, ನುಗ್ಗಿ ಹೊಡಿತಿರೋದೆ ಅನ್ನೋದನ್ನ ಭಾರತ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಪಾಕ್ನಲ್ಲಿ 9 ಕಡೆ ಉಗ್ರರನ್ನ ಸದೆಬಡಿದಿದೆ. ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನ ಅವರ ಅಡುಗುತಾಣಗಳಲ್ಲಿ ಹುಡುಕಿ ಕೊಲ್ಲಲಾಗಿದೆ. ಅಷ್ಟಕ್ಕೂ ಈ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದೇ ರೋಚಕ. ಆಪರೇಷನ್ ಸಿಂಧೂರ ಹೆಸರಿಟ್ಟಿದ್ದೇ ಪ್ರಧಾನಿ ಮೋದಿ. ವಿಧವೆಯರಿಗೆ ಗೌರವಿಸಲು ಸಿಂಧೂರದ ಶೀರ್ಷಿಕೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿ ಹಲವರನ್ನ ವಿಧವೆಯನ್ನಾಗಿಸಿದ್ರು. ಇದು ಪ್ರತಿಯೊಬ್ಬ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿತ್ತು. ಖುದ್ದು ಪ್ರಧಾನಿ ಮೋದಿ ಕೂಡ ನವವಧು ಸೇರಿದಂತೆ ಹಲವರ ಹಣೆಯಲ್ಲಿ ಸಿಂಧೂರ ಅಳಿಸಿ ಹೋಗಿದ್ದನ್ನ ಕಂಡು ನೊಂದುಕೊಂಡಿದ್ರು. ಹೀಗಾಗಿ ಉಗ್ರರ ಹುಟ್ಟಡಗಿಸೋ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ನಾಮಕರಣ ಮಾಡಿದ್ರು. ಸಿಂಧೂರ ಶೀರ್ಷಿಕೆ ಕೊಟ್ಟದ್ದೇ ಮೋದಿ. ಹಿಂದೂ ಮಹಿಳೆಯರು ಮದುವೆಯ ಸಂಕೇತವಾಗಿ ತಮ್ಮ ಹಣೆ ಮೇಲೆ ಸಿಂಧೂರವನ್ನಿಡ್ತಾರೆ. ನವವಧು ಸೇರಿದಂತೆ ಹಲವರ ಸಿಂಧೂರವನ್ನ ಉಗ್ರರ ಪಡೆ ಅಳಿಸಿ ಹಾಕಿತ್ತು. ಹೀಗಾಗಿ ವೈರಿಗಳನ್ನ ಮಟ್ಟ ಹಾಕುವ ಬಗ್ಗೆ ಸತತ 16 ದಿನಗಳಿಂದ ಮೋದಿ ರಣತಂತ್ರವನ್ನ ಹೆಣೆದಿದ್ರು. ಹೀಗಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಖುದ್ದು ಪ್ರಧಾನಿ ಮೋದಿಯೇ ನಾಮಕರಣ ಮಾಡಿದ್ರಂತೆ. ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया. ಸಿಂಧೂರದ ಬಟ್ಟಲಲ್ಲಿ ಕುಂಕುಮ ಚೆಲ್ಲಿ ಸೇಡು ತೀರಿಸಿಕೊಳ್ತು. ಭಯೋತ್ಪಾದಕರು ಉದ್ದೇಶಪೂರ್ವಕವಾಗಿ ಭಾರತೀಯ ಪುರುಷರನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ. ವಿಧವೆಯರು ಮತ್ತು ಅವರ ಕುಟುಂಬಗಳ ದಯನೀಯ ಸ್ಥಿತಿ ಬಗ್ಗೆ ಮೋದಿ ಒತ್ತಿ ಹೇಳಿದ್ರು. ಭಯೋತ್ಪಾದಕರ ದಾಳಿಗೆ ಭಾರತದ ಪ್ರತೀಕಾರವು ಅಷ್ಟೇ ಪ್ರಬಲವಾಗಿರಬೇಕು ಅಂತ ಹೇಳಿದ್ರಂತೆ. ಭಾರತೀಯ ಸೇನೆ ಬಿಡುಗಡೆ ಮಾಡಿದ ಚಿತ್ರದಲ್ಲಿ ಆಪರೇಷನ್ ಸಿಂಧೂರನ್ನ ದಪ್ಪ ಅಕ್ಷರಗಳಲ್ಲಿ ಬರೆಯಲಾಗಿದೆ. ಸಿಂಧೂರದಲ್ಲಿರುವ ಒಂದು 0 ಅಕ್ಷರ ಸಿಂಧೂರದ ಬಟ್ಟಲಿನಂತಿದೆ. ಅದರಲ್ಲಿ ಸ್ವಲ್ಪ ಸಿಂಧೂರ ಚೆಲ್ಲಿದೆ. ಇದು 25 ಮಹಿಳೆಯರ ಜೀವನ ಸಂಗಾತಿಗಳನ್ನ ಕಸಿದುಕೊಂಡ ಕ್ರೂರತೆಯ ಸಂಕೇತವಾಗಿದೆ ಎಂದು ಬಣ್ಣಿಸಲಾಗಿದೆ.
ಇನ್ನು ಆಪರೇಷನ್ ಸಿಂಧೂರ ಹೆಸರು ಅನೇಕ ವಿಶೇಷತೆಗಳನ್ನು ಹೊಂದಿದೆ. ಯಾಕಂದ್ರೆ ಸಿಂಧೂರ ಎಂಬ ಪದವು ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ರಕ್ಷಣೆ, ಸಮೃದ್ಧಿ, ಸೌಭಾಗ್ಯ, ಶಕ್ತಿ ದೇವತೆ ಪಾರ್ವತಿ, ದುರ್ಗಾ ಶಕ್ತಿಯ ಸಂಕೇತವಾಗಿಯೇ ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಇನ್ನು ಸಿಂಧೂರವು ಕೇವಲ ಒಂದು ವಸ್ತುವಲ್ಲ, ಭಾರತೀಯ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಮೌಲ್ಯವನ್ನು ಹೊಂದಿದೆ ಎನ್ನುವುದನ್ನ ಪ್ರೂವ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.